ಪ್ರವಾದಿ ನಿಂದನೆಯ ಸಂದರ್ಭದಲ್ಲಿ ನಮ್ಮ ಕರ್ತವ್ಯ ಏನು ಅಂತ, ಅದಕ್ಕೆ ಪ್ರವಾದಿ ಜೀವನವೇ ಉತ್ತರ. ಪ್ರವಾದಿ ನಿಂದನೆ ಮಾಡಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವ ರೀತಿ ಪ್ರತಿಕ್ರಿಯೆ ತೋರಿದ್ರು, ಅದು ನಮ್ಮ ಎಲ್ಲ ಪ್ರಶ್ನೆಗೆ ಉತ್ತರ. ಅದು ನೋಡಿದ್ರೆ ಆಯಿತು. ಸ್ವಲ್ಪ ಇತಿಹಾಸದ ಪುಸ್ತಕ ತೆಗೆದು ನೋಡಿ, ಪ್ರವಾದಿ ನಿಂದನೆ ಮಾಡಿದಾಗ ಪ್ರವಾದಿಯ ರೆಸ್ಪಾನ್ಸ್ ಏನಿತ್ತು ಅಂತ, ಅದನ್ನೇ ನಾವು ನಮ್ಮ ರೆಸ್ಪಾನ್ಸ್ ಆಗಿ ನಾವು ಪ್ರವಾದಿಗಿಂತ ಹೆಚ್ಚು ದೊಡ್ಡ ಈಮಾನ್ ಉಳ್ಳವರೇನಲ್ಲ. ನಾವು ಪ್ರವಾದಿಗಿಂತ ಹೆಚ್ಚು ಧರ್ಮನಿಷ್ಠರ, ಅತಿ ದೊಡ್ಡ ಧರ್ಮನಿಷ್ಠ ವ್ಯಕ್ತಿ ಅವರು ತೋರಿಸಿದ್ರು ನಿಂದನೆ ನಡೆದಾಗ ಏನು ಪ್ರತಿಕ್ರಿಯೆ ಮಾಡಬೇಕು ಅಂತ. ಸೊ ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಮತ್ತು ನೋಡಿ, ಅವರ ಹತ್ತಿರದ ಬಂಧುಗಳು, ಅವರ ಆಟಿಟ್ಯೂಡ್ ಬೇರೆ ಇತ್ತು. ಅವರು ಪ್ರವಾದಿಯಿಂದ ಬಹಳ ಎಗ್ರೆಸಿವ್ ಇದನ್ನು ನಿಲುವುಗಳನ್ನು ನಿರೀಕ್ಷಿಸ್ತಾ ಇದ್ರು. ಉದಾಹರಣೆಗೆ ಹಜರತ್ ಆಯಿಷಾ ರಜಲ್ಲಾಹು ಅನ್ಹಾ ಅವರು ಹೇಳ್ತಾರೆ, ಒಬ್ಬ ಯಹೂದಿಗಳ ಒಂದು ಗುಂಪು ಬಂದು ಮಸೀದಿಯೊಳಗೆ ಬರುವಾಗ ಅವರು ಏನು ಹಾಸ್ಟೆಲ್ ಆಗಿರಲಿಲ್ಲ, ಮಿತ್ರರಾಗಿ ಬಂದು ಪ್ರವಾದಿಯನ್ನು ಬೈಲಿಕ್ಕೆ ಶುರು ಮಾಡಿದ್ರು. ಆಗ ಅದಕ್ಕೆ ಉತ್ತರ ಇವರು ಕೊಟ್ಟರು, ಯಾರು ಹಜರತ್ ಆಯಿಷಾ. ಆದರೆ ಪ್ರವಾದಿ ಅವರನ್ನು ತಡೆದ್ರು, ಇರಲಿ ಅವರು ಬೈಲಿ, ನಾನು ಬೈಯುವುದಿಲ್ಲ, ನಾನು ಬೈಲಿಕ್ಕೆ ಕಳಿಸಲಿಲ್ಲ, ನಾನು ಲಾನ್ ಆಗಿ ಬಂದವನಲ್ಲ ಅಂತ, ಲಾನತ್ ಮಾಡೋದು ನನ್ನ ಕೆಲಸ ಅಲ್ಲ ಅಂತ ಅವರು ಬೈಲಿ ಅಂತ. ಇಂಥ ಬೇಕಾದಷ್ಟು ಘಟನೆಗಳಿವೆ. ನಾನು ಅದನ್ನು ಮುಂದಿನ ಸಂದರ್ಭದಲ್ಲಿ ನಾವು ಪ್ರವಾದಿಗಿಂತ ಹೆಚ್ಚು ಪ್ರವಾದಿ ಪ್ರೇಮಿಗಳಾಗಬೇಕಾಗಿಲ್ಲ. ನಮಗೆ ಖಂಡಿತವಾಗಿಯೂ ನಾವು ಮೂಮಿನಾಗಬೇಕಿದ್ರೆ ನಮ್ಮ ಸರ್ವಸ್ವಕ್ಕಿಂತಲೂ ಸತ್ಯ ನಮಗೆ ಪ್ರಿಯವಾಗಿರಬೇಕು, ಸತ್ಯವನ್ನು ತಂದ ಪ್ರವಾದಿ ನಮಗೆ ಪ್ರಿಯರಾಗಿರಬೇಕು. ಆದರೆ ಅದರ ಅರ್ಥ ಆ ಪ್ರೀತಿಯ ಭರದಲ್ಲಿ ಪ್ರವಾದಿಯ ಇಮೇಜಿಗೆ ನಷ್ಟ ಆಗುವಂತಹ ಯಾವುದೇ ಕೆಲಸವನ್ನು ನಮ್ಮಿಂದ ಆಗಬಾರ್ದು. ಪ್ರವಾದಿ ಅಪ್ರೂವ್ ಮಾಡದಂತಹ ಯಾವುದೇ ರೀತಿಯ ಬೇಜವಾಬ್ದಾರಿಯುತವಾದಂಥ ಕೆಲಸ ನಮ್ಮಿಂದ ಆಗಬಾರ್ದು. ಇದು ನಾವು ಪ್ರವಾದಿವರಿಯರ ನೆನಪಿಗೆ ಸಲ್ಲಿಸಬಹುದಂಥ ಕನಿಷ್ಠ ಗೌರವ ಇತ್ತು. ಮತ್ತು ಕುಡುಕರು ಮತ್ತು ಗುಂಡಗಳು, ಸಮಾಜದ ಗುಂಡಗಳು, ಅವಿವೇಕಿಗಳು, ಅವರು ಸಮಾಜವನ್ನು ಪ್ರತಿನಿಧಿಸದಂತೆ ನಾವು ನೋಡಿಕೊಳ್ಬೇಕು. ಸಮಾಜದ ಡೀಸೆಂಟ್ ಜನರ ಕರ್ತವ್ಯ ಅದು. ನಾವು ಬಿಟ್ಟು ಬಿಡ್ತೇವೆ ಅವರನ್ನು ಬೇಕಾದದ್ದು ಮಾಡಲಿ ಅಂತ, ಆದರೆ ಅದರ ಫಲವನ್ನು ನಾವು ಅನುಭವಿಸಬೇಕಾಗ್ತದೆ. ಸಮಾಜದ ಕಿಡಿಗೇಡಿಗಳು ತಪ್ಪು ಕೃತ್ಯಗಳನ್ನು ಮಾಡದಂತೆ ನೋಡಿಕೊಳ್ಬೇಕಾದಂಥ ಜವಾಬ್ದಾರಿ ಇಡೀ ಸಮಾಜದ ಮೇಲೆ ಇದೆ.